ಹಲೋ ಯು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ಶಾಪಿಂಗ್ ಬ್ಲಾಗ್. ನಾನು ನನ್ನ ಹಸ್ಬೆಂಡ್ ಶಾಪಿಂಗ್ಗೆ ಅಂತ ಮಂತ್ರಿ ಮಾಲ್ಗೆ ಹೋಗ್ತಾ ಇದ್ದೀವಿ. ಸೀರಿಯಸ್ ಆಗಿ ಹೇಳ್ತೀವಿ, ಸುಮ್ಮನೆ ಎಲ್ಲೋಗ್ತಾ ಇದ್ದೀವಿ ಇಷ್ಟು ಹಲೋ ಸೆಲೆಬ್ರಿಟಿ, ಹಲೋ ಸರ್, ಸೆಲೆಬ್ರಿಟಿ ಸರ್ ಮಾತಾಡಿ. ನಾನು ಬ್ಲಾಗಲ್ಲಿ ಯಾಕೆ ನಾವು ಆ್ಯಕ್ಚುಲಿ ನನ್ನ ಸಿಸ್ಟರ್ ಇನ್ ಲಾ ಮಗಳದ್ದು ಒಂದು ಡ್ರೆಸ್ ಎಕ್ಸ್ಚೇಂಜ್ಗೆ ಅಂತ ಝೂಡಿಯೋ ಹತ್ರ ಬಂದಿದ್ವಿ. ಬಟ್ ಮಂತ್ರಿ ಮಾಲಲ್ಲಿ ಝೂಡಿಯೋ ಎದುರುಗಡೆ ಒಂದು ಶಾಪ್ ಇದೆ, R&B ಅನಿಸುತ್ತೆ ಆ ಶಾಪ್ ಹೆಸರು. ಸೊ ನಾವು ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಬೇಸಿಕ್ಲಿ ನನ್ನ ಹಸ್ಬೆಂಡ್ಗೆ ಸ್ನೀಕರ್ಸ್ ತೊಗೋಬೇಕಾಗಿತ್ತು. ಸೊ ಹಿ ವಾಸ್ ಸರ್ಚಿಂಗ್ ಫಾರ್ ದ್ಯಾಟ್. ಸೊ ಅದೇನೋ ಆಫರ್ ಬೇರೆ ಇತ್ತು R&Bಯಲ್ಲಿ. ಸೊ ಅದಕ್ಕೆ ನಾವು ನೋಡ್ತಾ ಇದ್ವಿ. ಉದ್ದ ಕಾಣಿಸುತ್ತೆ. ಕಾಣಲ್ಲ. ಯಾವ ಚೆನ್ನಾಗಿ ಪಿಂಕು ಹಲೋ ಹಲೋ ಏನು ಬೇಕಾಗಿರಲ್ಲ. ಓಕೆ, ಇದು ಬಂದು ನಾವು ಅಲ್ಲಿಂದ ಎದುರುಗಡೆ ಇರೋ ಝೂಡಿಯೋ ಸ್ಟೋರ್ಗೆ ಬಂದ್ವಿ. ಇಟ್ ವಾಸ್ ಸೋ ಫುಲ್. ಸಂಡೇ, ಐ ಥಿಂಕ್ ಇಟ್ ವಾಸ್ ನಾಟ್ ಸಂಡೇ, ಸ್ಯಾಟರ್ಡೇ ಅನಿಸುತ್ತೆ. ಎಷ್ಟು ರಶ್ ಇತ್ತು ಗೊತ್ತಾ. ಈ ಕ್ಯೂ ಏನು ನೋಡ್ತಿದ್ದೀರಾ ಅದು ಬಿಲ್ಲಿಂಗಿಗೆ ಇರೋದು. ಸೊ ತುಂಬ ಜನ ಇದ್ದರು. ಸೊ ವಿ ವರ್ ವೇಟಿಂಗ್ ಇನ್ ದ ಕ್ಯೂ. ಒಂದು ಡಿಸಪಾಯಿಂಟಿಂಗ್ ಥಿಂಗ್ ಏನಪ್ಪ ಅಂದರೆ, ನಾವು ಲಾಸ್ಟ್ ವೀಕ್ ಝೂಡಿಯೋಗೆ ಶಾಪಿಂಗ್ ಅಂತ ಬಂದಾಗ ಈ ಸ್ನೀಕರ್ಸ್ ಏನು ಕಲೆಕ್ಷನ್ ಇದೆ, ಈ ಶೂ ಕಲೆಕ್ಷನ್ಸ್ ಏನಿದೆ ಅದು ಇರಲಿಲ್ಲ. ಸೊ ನಾವು ಝೂಡಿಯೋಗೆ ಬರೋಕ್ಕಿಂತ ಮುಂಚೆ R&Bಗೆ ಹೋಗ್ಬಿಟ್ಟು ಅಲ್ಲಿ ಸ್ನೀಕರ್ಸ್ ತೊಗೊಂಡು ಬಂದುಬಿಟ್ವಿ. ಬಟ್ ಇಲ್ಲಿ ಬಂದಮೇಲೆ ದೇರ್ ಆರ್ ಸೋ ಮೆನಿ ವೆರೈಟಿ ಆಫ್ ಸ್ನೀಕರ್ಸ್ ಆ್ಯಂಡ್ ಶೂಸ್. ಸೊ ನನ್ನ ಹಸ್ಬೆಂಡ್ ತುಂಬ ಬೇಜಾರಾಗೋಯ್ತು, ಬಿಕಾಸ್ ನಾವು ಆಲ್ರೆಡಿ ಅಲ್ಲಿ ತೊಗೊಂಡ್ಬಿಟ್ಟಿದ್ವಿ. ಬೇಬಿ ಫೀಲಿಂಗ್ ಬ್ಯಾಡ್. ಫೀಲಿಂಗ್ ಬ್ಯಾಡ್. ಈಗ ಚೆನ್ನಾಗಿದೆ ಅಲ್ಲ, ನಂಗೆ ಅದಿಷ್ಟ ಆಯ್ತು. ಚೆನ್ನಾಗಿದೆ. ತುಂಬ ಹೆವಿ ಆಯ್ತು ಅನ್ಸುತ್ತೆ. ನೀನು ತುಂಬ ಸಣ್ಣ ಅನಿಸ್ತೀಯ. ಇದನ್ನೇ ಹಾಕ್ತೀನಿ ಆಮೇಲೆ. ಸಾಕು ನೋಡಿ. ಹೊಟ್ಟೆ ಹಾಕೊಡ್ತೀನಿ, ನೀನು ಬೇಜಾರು ಮಾಡ್ಕೊತ ಇದೀಯ ಅಷ್ಟೇ. ಸೊ ಮಾಲಲ್ಲಿ ಶುಗರ್ ಕಾಸ್ಮೆಟಿಕ್ಸ್ ಸ್ಟೋರ್ ಇದೆ. ಸೊ ಐ ಥಾಟ್ ಐ ವಿಲ್ ಟ್ರೈ ಫ್ಯೂ ಲಿಪ್ಸ್ಟಿಕ್ಸ್ ಅಂತ. ಸೊ ನಾನೇನು ಪರ್ಚೇಸ್ ಮಾಡಿಲ್ಲ, ಬಟ್ ಕಲರ್ಸ್ ಎಲ್ಲ ಯಾವ್ದು ಚೆನ್ನಾಗಿದೆ ಅಂತ ಟ್ರೈ ಮಾಡ್ತಿದ್ದೆ ಅಷ್ಟೇ. ಯಾವ್ದು ಚೆನ್ನಾಗಿದೆ ಅಂತ ನೀನು ಮುಂದೆ ನಾವು ಹೋಗಿದ್ದು ದಿಸ್ ಸೋಲ್ಡ್ ಸ್ಟೋರ್ಗೆ. ಸೊ ನಿಮಗೆಲ್ಲ ಗೊತ್ತಿರುತ್ತೆ ಸೋಲ್ಡ್ ಸ್ಟೋರ್ ಬಗ್ಗೆ. ಆನ್ಲೈನ್ ಅಲ್ಲಿ ಕೂಡ ಇದ್ದೆ ಅದು. ನಾವು ಕೂಡ ಆನ್ಲೈನಲ್ಲಿ ಚೆಕ್ ಮಾಡಿದ್ವಿ ಎಲ್ಲದನ್ನು. ಬಟ್ ಇಲ್ಲಿ ಸ್ಟೋರ್ ಇತ್ತಲ್ಲ ಅಂತ ಸುಮ್ಮನೆ ವಿಸಿಟ್ ಮಾಡೋಕ್ಕೆ ಹೋದ್ವಿ. ಬಟ್ ಟ್ರಸ್ಟ್ ಮೀ ಗೈಸ್, ಸೊ ಕಲೆಕ್ಷನ್ಸ್ ಆರ್ ಸೋ ಗುಡ್. ಇಫ್ ಯು ಆರ್ ಅ ಕಾಮಿಕ್ ಲವರ್ ಆರ್ ಮಾರ್ವೆಲ್ ಫ್ಯಾನ್ ಆರ್ ಎನಿ ಲೈಕ್ ಫ್ರೆಂಡ್ಸ್ ಫ್ಯಾನ್, ಸೊ ಯು ಶುಡ್ ವಿಸಿಟ್. ಸೊ ನನಗಂತೂ ಈ ಫ್ರೆಂಡ್ ಶೂಸ್ ತುಂಬ ಇಷ್ಟ ಆಯಿತು. ಸೊ ಅದ್ರ ಜೊತೆಗೆ ಕ್ಯಾಪ್ಟನ್ ಅಮೆರಿಕಾದು ಶೂಸ್ ಇದೆ. ಆ್ಯಕ್ಚುಲಿ ಐ ಲೈಕ್ ಕ್ಯಾಪ್ಟನ್ ಅಮೆರಿಕಾ. ಸೊ ನನಗೆ ಆ ಶೂ ಕೂಡ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ಥರ ಏನು ಕಾಮಿಕ್ಸ್ ಎಲ್ಲ ಇಷ್ಟ ಆಗೋದಾದರೆ ಯು ಶುಡ್ ವಿಸಿಟ್ ಒನ್ಸ್.
ಐ ಆಮ್ ಡೆಫಿನೆಟ್ಲಿ ಹ್ಯಾರಿ ಪಾಟರ್ ಫ್ಯಾನ್. ಸೊ ಇದು ಗ್ರಿಫಿಂಡೋರ್ ಶರ್ಟ್ ಇತ್ತು. ಸೊ ಅದು ಕೂಡ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಆಬ್ವಿಯಸ್ಲಿ ಬ್ಯಾಟ್ಮ್ಯಾನ್ ಫ್ಯಾನ್. ಸೊ ಎಲ್ಲಿ ಹೋದರೂ ಬ್ಯಾಟ್ಮ್ಯಾನ್ನೇ ಹುಡುಕ್ತಾ ಇದ್ದ. ಸೊ ನಾನು ಈ ಡ್ರೆಸ್ ನೋಡಿದೆ, ನಂಗೆ ಇಷ್ಟ ಆಯಿತು. ಬಟ್ ಐ ಡಿಂಟ್ ಟ್ರೈ ಇಟ್. ಬಟ್ ಚೆನ್ನಾಗಿತ್ತು. ಬಟ್ ಇವಾಗ ಏನು ಅಂಥ ಅಕೇಶನ್ ಇಲ್ಲ ತೊಗೊಳ್ಳೋ ಅಂಥದ್ದು ಅಂತ ಐ ಡಿಂಟ್ ಬೈ. ಸೊ ಸುಮ್ಮನೆ ಹಾಗೆ ಹಿಡಿದು ಟ್ರೈ ಮಾಡಿ ಐ ಮೀನ್ ನೋಡ್ತಾ ಇದ್ದೆ ಹೇಗೆ ಕಾಣುತ್ತೆ ಅಂತ. ಕೊನೆಗೆ ನಾನು ಈ ಓವರ್ ಸೈಜ್ಡ್ ಟೀ ಶರ್ಟ್ ಆರ್ ಸ್ವೆಟ್ ಶರ್ಟ್ ಆರ್ ಜಂಪರ್ ವಾಟ್ ಎವರ್ ಇಟ್ ಇಸ್, ನಾ ಇದನ್ನು ಟ್ರೈ ಮಾಡಿದೆ. ಬಟ್ ನನಗೆ ತುಂಬ ಲೂಸ್ ಅನಿಸ್ತು. ಬಾಡಿ ಇಟ್ ವಾಸ್ ಲೈಕ್ ಫೈನ್ ಕ್ರಾಪ್ ಟಾಪ್ ಥರ ಇದೆ. ಬಟ್ ಕೈಯೆಲ್ಲ ತುಂಬ ಲೂಸ್ ಅನಿಸ್ತಿತ್ತು. ಸೊ ಚಿಕ್ಕ ಸೈಜ್ ನೋಡೋಣ ಅಂದರೆ ಇಟ್ ವಾಸ್ ನಾಟ್ ಎಟ್ ಆಲ್ ಅವೈಲಬಲ್. ಸೊ ಅದನ್ನು ತೊಗೊಂಡಿಲ್ಲ ನಾನು. ಬಟ್ ಟ್ರಸ್ಟ್ ಮೀ, ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಸೊ ಡೆಫಿನೆಟ್ಲಿ ಇಫ್ ಯು ಆರ್ ಅ ಕಾಮಿಕ್ ಲವರ್ ಮಸ್ಟ್ ವಿಸಿಟ್ ಅಂತ ನಾನು ಹೇಳ್ತೀನಿ. ಆವಾಗಲೇ ಒಂದು ಸ್ವೆಟ್ ಶರ್ಟ್ ತೋರಿಸಿದ್ನಲ್ಲ, ದ್ಯಾಟ್ ಸೈಜ್ ವಾಸ್ ನಾಟ್ ಅವೈಲಬಲ್. ಬಟ್ ಅದೇ ಥರ ಇನ್ನೊಂದು ಸ್ವೆಟ್ ಶರ್ಟ್ನ ನಾನು ತೊಗೊಂಡಿದ್ದೀನಿ. ಬಟ್ ಇನ್ನೊಂದು ಸತಿ ಯಾವಾಗಾದರೂ ತೋರಿಸ್ತೀನಿ ಅದನ್ನು ನಾನು ನಿಮಗೆ. ಅವರ್ ಸೋಲ್ ಸ್ಟೋರ್. ನೋ, ಇಷ್ಟ ಆಗಿಲ್ವಾ? ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ರನ್ನಿಂಗ್ ಹೇಳು, ಚೆನ್ನಾಗಿದೆ. ನಾವು ವಿ ವರ್ ಹೆಡ್ಡಿಂಗ್ ಬ್ಯಾಕ್ ಹೋಮ್. ಆಗಲೇ ಸಾಯಂಕಾಲ ಆಗಿತ್ತು, ಸನ್ಸೆಟ್ ಆಗ್ತಾಯಿದೆ ನೋಡಿ. ಇಟ್ ವಾಸ್ ಬ್ಯೂಟಿಫುಲ್ ವ್ಯೂ ಮೆಟ್ರೋ ಇಂದ. ಮನೆಗೆ ಬಂದಾದಮೇಲೆ ನಾವು ದೇವಸ್ಥಾನಕ್ಕೆ ಅಂತ ಹೊರಟಿದ್ವಿ. ಅವತ್ತು ಶನಿವಾರ ಆದ್ದರಿಂದ ನಾವು ದೇವಸ್ಥಾನಕ್ಕೆ ಅಂತ ಹೋಗ್ತಾಯಿದ್ವಿ. ಸೊ ನಾನು, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ಮತ್ತು ನನ್ನ ಸಿಸ್ಟರ್ ಇನ್ ಲಾ ಮಗಳು ಹೋಗ್ತಾಯಿದ್ದೀವಿ. ಅದಾದಮೇಲೆ ಅವತ್ತು ನಾನು ಏನೂ ಶೂಟ್ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ. ಸೊ ನೆಕ್ಸ್ಟ್ ಡೇ ನಾನು ಲಂಚ್ ಟೈಮಲ್ಲಿ ಚಿಕನ್ ನಗ್ಗೆಟ್ಸ್ನ ಮಾಡ್ಕೊತಾ ಇದ್ವಿ. ಸೊ ಐ ಥಾಟ್ ಅದನ್ನು ವ್ಲಾಗ್ ಮಾಡಿ ನಿಮ್ಗೆ ತೋರಿಸೋಣ ಅಂತ. ಹಾಗೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಜೊತೆಗೆ ಕಡಲೆಕಾಳು ಹುಳಿ ಇತ್ತು ಮತ್ತು ನಗ್ಗೆಟ್ಸ್ನ ನೆಂಚ್ಕೊಳ್ಳೋಕೆ ಅಂತ ಮಾಡ್ಕೊತಾ ಇದ್ವಿ. ಇಷ್ಟಪ್ಪ ಹೋಯ್ತಲ್ಲ ಇಲ್ಲಿ, ಇಷ್ಟಪ್ಪ ಹೋಯ್ತು. ನಾನು ಅರ್ಧ ತೊಗೋತೀನಿ. ಹಾಂ, ಅರ್ಧ ಮಾಡಲಾ ನಿಮಗೆ? ಮುದ್ದೆ ಮಾಡ್ತಾ ನಗೆಟ್ಸ್ ಮಾಡೋದು ವ್ಲಾಗ್ ಮಾಡೋದೇ ಮರ್ತೋಯ್ತು. ಸೊ ಡೈರೆಕ್ಟ್ ಇವಾಗ ಊಟ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೊ ಇದು ಇವತ್ತಿನ ನನ್ನ ಚಿಕ್ಕ ವ್ಲಾಗ್, ಟೈನಿ ವ್ಲಾಗ್ ಅಂತ ಹೇಳ್ಬೋದು. ಸೊ ನಿಮಗೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ನ ತಿಳಿಸೋದನ್ನ ಮರಿಬೇಡಿ. ಸೊ ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.